ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಇವತ್ತೊಂದು ಸ್ಪೆಷಲ್ ಡೇ. ಸೊ ಅದರ ಸೆಲೆಬ್ರೇಷನ್ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಬಂದಿದ್ದೀನಿ. ಪುಟ್ಟದಾಗಿ ನನ್ನ ಪರಿಚಯ ನಿಮಗೆ ಮಾಡ್ಕೋತಾ ಇದ್ದೀನಿ. ನನ್ನ ಹೆಸರು ರೀತು. ನಾನು ಸಿಂಗಲ್ ಪೇರೆಂಟ್. ಇವತ್ತು ನನ್ನ ಮಗನ ಬರ್ಡೇ. ಸಿಂಪಲ್ಲಾಗಿ ನಾವು ಮನೆಯಲ್ಲೇ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಚಿಕ್ಕದಾಗಿ ನಮ್ಮಕ್ಕ ಕೇಕೆಲ್ಲ ತಂದಿದ್ಲು. ಸೊ ನಾವಿಲ್ಲೇ ಮನೇಲೇ ಕೇಕ್ ಕಟ್ಟಿಂಗ್ ಮಾಡ್ತಾಯಿದ್ದೀವಿ. ನಾವಿರೋದು ಕುಶಾಲನಗರ. ನಮ್ಮಕ್ಕ ಬ್ಯಾಂಗ್ಳೂರಿಂದ ಡ್ರೀಮ್ ಕೇಕ್ ತೊಗೊಂಡು ಬಂತಿದ್ಲು ಪಾಪು ಬರ್ಡೇಗೆ. ನನ್ನ ಮಗನ ಜೊತೆ ಕೂತಿರೋರು ಇವರು ನಮ್ಮ ಅಪ್ಪ ಅಮ್ಮ. ಸೊ ನಾನು ಸಿಂಗಲ್ ಪೇರೆಂಟ್ ಆಗಿದ್ದರಿಂದ ನಮ್ಮ ಮಗುನ ಇಬ್ಬರೂ ನನ್ನ ಅಪ್ಪನೇ ನೋಡ್ಕೊಳ್ತಾ ಇರೋದು. ನನ್ನ ಮಗನಿಗೆ ದನ ಅಂದರೆ ತುಂಬ ಇಷ್ಟ. ಸೊ ನಮ್ಮಕ್ಕ ಬ್ಯಾಂಗ್ಳೂರಿಂದ ಈ ದನ ಥರ ಕಾಣ್ತಾ ಇರೋ ಬಲೂನ್ಸ್ನ ತೊಗೊಂಡು ಬಂದಿದ್ದಾಳೆ. ನನ್ನ ಮಗಂದು ಶಾರ್ಟ್ ವಿಡಿಯೋಸ್ ನೀವು ನೋಡಿದರೆ ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ ನನ್ನ ಮಗನಿಗೆ ದನ ಅಂದರೆ ಎಷ್ಟು ಇಷ್ಟ ಅಂತ. ಯಾವಾಗಲೂ ಅಂಬ ಅಂಬ ಅಂತಲೇ ಇರ್ತಾನೆ. ಆ್ಯಕ್ಚುಲಿ ನನ್ನ ಮಗ ಅಮ್ಮ ಅನ್ನೋಕ್ಕಿಂತ ಮುಂಚೆನೇ ಅಂಬ ಅನ್ನೋದನ್ನ ಕಲ್ತಿದ್ದ. ಇದೇ ದಿವಸ 1 ವರ್ಷಕ್ಕೆ ಹಿಂದೆ ನಾನು ಡೆಲಿವರಿಗೆ ಅಂತ ಹಾಸ್ಪಿಟಲ್ಗೆ ಹೋಗಿದ್ದೆ. ನಾನು ಶುಗರ್ ಮಮ್ಮಿ ಆಗಿದ್ದೆ. ಶುಗರ್ ಮಮ್ಮಿ ಅಂದರೆ ನನಗೆ ಡಯಾಬಿಟಿಸ್ ಇತ್ತು, ಪ್ರೆಗ್ನೆನ್ಸಿ ಡಯಾಬಿಟಿಸ್. ನನ್ನ ಮಗ ಹುಟ್ಟಿದಾಗ 3.25 kg ಇದ್ದ. ನೋಡೋಕ್ಕಂತೂ ಸೇಮ್ ಡಾಲ್ ಥರನೇ ಇದ್ದ. ಇವಾಗ ದೇವಿಗೆ ಪಕ್ಕ ಕೂತ್ಕೊಂಡಿದ್ದಾಳೆ ಇವಳು ನಮ್ಮ ಅಕ್ಕ. ನಾನು ಪ್ರೆಗ್ನೆಂಟ್ ಇರುವಾಗ ನನ್ನ ಮಗುನೂ ನೋಡ್ಕೊಂಡಿದ್ದು ನನ್ನ ಅಕ್ಕ. ಸೊ ದೈವಿಕ್ಕಿದು ಫಸ್ಟ್ ಮದರ್ ಬಂದುಬಿಟ್ಟು ನಮ್ಮ ಅಕ್ಕಗೇನೆ ಆಗಿರ್ತಾಳೆ. ಅದಾದಮೇಲೆ ನಾನು ನಮ್ಮ ಅಪ್ಪ ಮನೆಗೆ ಬಂದು ಡೆಲಿವರಿ ಆಯಿತು. ಸೊ ದೈವಿಕ್ಕಿದು ಸೆಕೆಂಡ್ ಮದರ್ ಬಂದುಬಿಟ್ಟು ನಾನೇ ಆಗಿರ್ತೀನಿ. ಮತ್ತು ಡೆಲಿವರಿ ಆದಮೇಲೆ ನನ್ನ ದೈವಿಕ್ಕೂ ನೋಡ್ಕೊಂಡಿದ್ದು ನಮ್ಮ ಅಪ್ಪ ಅಮ್ಮ. ದೈವಿಕ್ ನನ್ನ ಮಗ ಅನ್ನೋದಕ್ಕಿಂತ ಹೆಚ್ಚಾಗಿ ಅವನು ಈ ಮನೆ ಮಗ ಆಗಿದ್ದಾನೆ. ನಾನು ಮತ್ತು ನಮ್ಮ ಮನೆಯವ್ರು ಎಲ್ಲರೂ ಅವ್ನ ಬರ್ಡೇನ ತುಂಬ ಸಿಂಪಲ್ಲಾಗಿ ಚೆನ್ನಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಸೊ ಆ ಥರ ಹೇಗೆ ಸೆಲೆಬ್ರೇಟ್ ಮಾಡ್ಬೋದು ಅಂತ ಯೋಚನೆ ಮಾಡ್ತಿರುವಾಗ ಸರಿ ವೃದ್ಧಾಶ್ರಮಕ್ಕೆ ಒಂದು ಊಟ ಕೊಡೋ ನೆಪದಲ್ಲಿ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಸೊ ನಾವೀಗಿರೋದು ಕುಶಾಲನಗರದಲ್ಲಿ. ಅಲ್ಲಿಂದ ನಿಯರ್ ಬೈ ಯಾವುದೋ ಆಶ್ರಮ ಇದೆ ಅಂತ ನಾವು ಸರ್ಚ್ ಮಾಡ್ತಾ ಇದ್ದಾಗ ನಮಗೆ ಸಿಕ್ಕಿದ ಆಶ್ರಮ ಬಂದುಬಿಟ್ಟು ಶ್ರೀ ಶಕ್ತಿ ವೃದ್ಧಾಶ್ರಮ. ಇದು ಕೂಡಿಗೆಯಲ್ಲಿದೆ. ಇಲ್ಲಿದ್ದವರು ಎಲ್ಲರೂ 60 ವರ್ಷ ಮೇಲ್ಪಟ್ಟವರೇ ಇದ್ದಿದ್ದು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಡಿಯರ್ ದೈವಿಕ್, ಹ್ಯಾಪಿ ಬರ್ಡೇ ಟು ಯು. ಸೊ ನಾವಿಲ್ಲೇ ಊಟ ಹಾಕಿಸ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡು 1 ವೀಕ್ ಮುಂಚೆನೇ ಹೋಗಿ ಬುಕ್ಕಿಂಗ್ ಮಾಡ್ಕೊಂಡು ಬಂದ್ವಿ. ಇಲ್ಲಿ ಟೋಟಲ್ ಎಷ್ಟು ಜನ ಇದ್ದಾರೆ ಅಂತ ಕೇಳಿದಾಗ ಒಂದು 35-40 ಮೆಂಬರ್ಸ್ ಇದ್ದಾರೆ ಅಂತ ಹೇಳಿದರು. ಅದಕ್ಕೋಸ್ಕರ ನಾವು ಪ್ಲಮ್ ಕೇಕ್ ಆರ್ಡ್ರ್ ಕೊಟ್ಬಿಟ್ಟು ಒಂದು 45 ಅಷ್ಟು ಆರ್ಡ್ರ್ ಕೊಟ್ಟು ತೊಗೊಂಡು ಬಂದಿದ್ವಿ. ಬಟ್ ನಾವು ನೋಡ್ದಂಗೆ ಅಲ್ಲಿ 35-40 ಮೆಂಬರ್ಸ್ ಏನಿರಲಿಲ್ಲ. ಹಾರ್ಡ್ಲಿ 120 ಮೆಂಬರ್ಸ್ ಇದ್ದರು. ಸೊ ಇದ್ದವ್ರಿಗೆಲ್ಲ ಒಂದೊಂದು 2 ಕೇಕ್ ಹಂಚಿದ್ವಿ. ಉಳಿದಿದ್ದು ತೊಗೊಂಡು ಬಂದ್ವಿ. ಆಶ್ರಮದಲ್ಲಿ ಇದ್ದವ್ರು ಎಲ್ಲರೂ ಕೇಕ್ ಕಟ್ಟಿಂಗಿಗೆ ಬರಲಿಲ್ಲ. ಸ್ವಲ್ಪ ಜನಕ್ಕೆ ತುಂಬಾ ವಯಸ್ಸಾಗಿತ್ತು. ಅವರು ಅಲ್ಲಲ್ಲೇ ಇದ್ದರು. ನಾವು ಅವ್ರಿಗೂ ಕೇಕ್ ಅಲ್ಲೇ ತೊಗೊಂಡೋಗಿ ಕೊಟ್ವಿ. ದೈವಿಕ್ಕು ಅವನ ತಾತ ಜೊತೆ ಸೇರಿಕೊಂಡು ಎಲ್ರಿಗೂ ಕೇಕ್ ಹಂಚ್ದ. ದೈವಿಕ್ಕಂತೂ ಇಷ್ಟು ದಿನ ನೋಡಲೇ ಇರಲಿಲ್ಲ. ಫಸ್ಟ್ ಟೈಮ್ ನೋಡಿದ್ದು. ಸ್ವಲ್ಪ ಭಯ ಥರನೇ ಇದ್ದ. ಬಿಕಾಸ್ ಮನೇಲಿ ನಾನು, ನಮ್ಮಮ್ಮ, ನಮ್ಮಪ್ಪ 3 ಜನ ಇರೋದು. ಅಕ್ಕ ಬ್ಯಾಂಗ್ಳೂರಲ್ಲಿರೋದು. ಸೊ ಜಾಸ್ತಿ ಜನ ನಾವು ಇಷ್ಟು ದಿನ ನೋಡೇ ಇರಲಿಲ್ಲ. ಎಲ್ಲರನ್ನ ನೋಡಿ ಏನೋ ಒಂಥರ ಖುಷಿ ಅವನಿಗೆ, ಏನೋ ಒಂಥರ ಭಯ ಆಯಿತು. ಎಲ್ಲಿ ಬಂದಿದ್ದೀವಿ, ಏನು ಮಾಡ್ತಾಯಿದ್ದೀವಿ ಅಂತ ನೋಡ್ತಾ ಇದ್ದಾನೆ ಎಲ್ಲರೂ.
ಹೋದವ್ರೆ. ಅಲ್ಲೇ ಸೈಡಲ್ಲಿ ಇಟ್ಬಿಟ್ಟು ಅದೇ ಹೆದ್ರುಕೊಳ್ತಾರೆ. ತಿನ್ನೋಣ. ಎಲ್ಲಿ ಬಾಬಾ ಎಲ್ಲಿ ರಜಾ ಬಾಬಾ ಎಲ್ಲಿ 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 ನೋಡಿ ಮಾಮ ಮಾಡ್ತಾ ಇದೆ ಇದು. ಸೆಕೆಂಡ್ ಕೊಡು ಜಾನ ಸೆಕೆಂಡ್ ಕೊಡು ಮಾವನ. ಕೇಕ್ ಹಂಚಿದಾದ್ಮೇಲೆ ಎಲ್ರಿಗೂ ಊಟ ಹಂಚಿದ್ವಿ. ತುಂಬಾ ಖುಷಿ ಆಯಿತು. ಎಲ್ಲರೂ ತುಂಬ ಇಷ್ಟಪಟ್ಟು ತಿಂದರು. ನಾನ್ ವೆಜ್ ಊಟ ಇತ್ತು. ವೆಜ್ ಬೇಕಾದವ್ರಿಗೆ ವೆಜ್ ಊಟ ಇತ್ತು, ನಾನ್ ವೆಜ್ ಬೇಕಾದವ್ರಿಗೆ ನಾನ್ ವೆಜ್ ಊಟ ಇತ್ತು. ಎಲ್ಲರೂ ಖುಷಿಯಾಗಿ ಊಟ ಮಾಡಿದರು. ಅವ್ರಿಗೆಲ್ಲ ಊಟ ಬಡಿಸಿ ಆದಮೇಲೆ ಅವ್ರ ಜೊತೆ ಸೇರಿಕೊಂಡು ನಾವು ಊಟ ಮಾಡ್ಕೊಂಡ್ವಿ. ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ನಾವು ಹೊರಟ್ವಿ. ಹಾಗೆ ಕಾರಲ್ಲಿ ಹೋಗ್ತಾ ಇರುವಾಗ ಉಳಿದಿರೋ ಕೇಕ್ನು ನಾನು ನಮ್ಮ ಅಕ್ಕ ತಿಂದು ಅರ್ಧಕ್ಕರ್ಧ ಖಾಲಿ ಮಾಡ್ಕೊಂಡು ಬಂದ್ವಿ. ಅಲ್ಲಿಂದ ಮನೆಗೆ ಸ್ವಲ್ಪ ಗ್ರಾಸರೀಸ್ ಮತ್ತು ಫ್ರೂಟ್ಸ್ ಎಲ್ಲ ಬೇಕಿತ್ತು. ಸೊ ನಾವು ರಿಲಯನ್ಸ್ ಮಾರ್ಟಿಗೆ ಬಂದ್ವಿ. ದಯವಿಟ್ಟು ಎಲ್ಲಿ ಬಂದಿದ್ದು? ಮಗ ಹುಡುಗಿಯಾಗಿದೆ, ಇದೆಲ್ಲ ತೆಗೆದಿರ್ತಿತ್ತು. ಅನ್ಫಾರ್ಚುನೇಟ್ಲಿ ಇದು ಯೂಸ್ ಮಾಡ್ಬೋದು. ನಂಗೆ ಇದು ಬೇಕು ಇರೋದು ನಮ್ಮ ಹತ್ರ ಎಲ್ಲಿ ಬಿದ್ದಿತ್ತು. ದಯವಿಟ್ಟು once more once more once ನೆಕ್ಸ್ಟ್ ವಂಡರ್ಲಾ ಹೋಗೋಕ್ಕೆ ಟ್ರೈನಿಂಗ್ ಕೊಡ್ತಾರೆ.